ಸೂತ್ರ 39. ಬಂಧ ಕಾರಣ ಶೈಥಿಲ್ಯಾತ್ ಪ್ರಚಾರ ಸಂವೇದನಾತ್ ಚ ಚಿತ್ತಸ್ಯ ಪರಶರೀರಾವೇಶಃ. ಪದಗಳ ವಿಭಾಗ. ಬಂಧ ಕಾರಣ ಶೈಥಿಲ್ಯಾತ್ ಪ್ರಚಾರ ಸಂವೇದನಾತ್ ಚ ಚಿತ್ತಸ್ಯ ಪರ ಶರೀರ ಆವೇಶ. ಪದಗಳ ಅರ್ಥ. ಬಂಧ ಅಂದರೆ ತಡೆ ಹಿಡಿಯಲ್ಪಟ್ಟ, ಕಾರಣ ಅಂದರೆ ಹೇತು, ಶೈಥಿಲ್ಯಾತ್ ಅಂದರೆ ಸಡಿಲಗೊಂಡಿರುವಂಥದ್ದು, ಪ್ರಚಾರ ಅಂದರೆ ಹೊರಗೆಡುವಂತಹ ವಿಚಾರಗಳು, ಸಂವೇದನಾ ಅಂದರೆ ಸಂಗತಿಗಳು, ಚ ಅಂದರೆ ಹಾಗೂ, ಚಿತ್ತಸ್ಯ ಅಂದರೆ ಅಂತಃಕರಣದ, ಪರ ಅಂದರೆ ಬೇರೆ, ಶರೀರ ಅಂದರೆ ಪಂಚಕೋಶಗಳಿಂದ ಕೂಡಿದಂತಹ ಭೌತಿಕ ದೇಹ, ಆವೇಶ ಅಂದರೆ ಸಂಯಮ ವಿದ್ಯೆಯಿಂದ ಪಂಚಕೋಶಗಳ ದೇಹದೊಳಗೆ ಪ್ರವೇಶ ಮಾಡುವುದು. ಭಾವಾರ್ಥ. ಯೋಗಿ ಶ್ರೇಷ್ಠನು ಆತ್ಮಪ್ರಜ್ಞೆಯನ್ನು ಪಡೆದುಕೊಂಡ ನಂತರ ಅವನಲ್ಲಿ ಪ್ರಜ್ಞಾದೀಪ್ತಿ ಹೆಚ್ಚುತ್ತದೆ, ಅವನಲ್ಲಿ ಬೆಳಕು ಉಂಟಾಗುತ್ತದೆ. ಇದರ ಸಾಮರ್ಥ್ಯದಿಂದ ಅವನು ಎಲ್ಲ ಅಡೆತಡೆಗಳನ್ನು, ಬಂಧಗಳನ್ನು ಸಡಿಲಗೊಳಿಸುವ ಸಾಮರ್ಥ್ಯ ಬರುತ್ತದೆ. ಪರಮಾತ್ಮನ ಈ ಶಕ್ತಿಯಿಂದ ಎಂತಹ ಅಡೆತಡೆಗಳಿದ್ದರೂ ಅದನ್ನು ಸಡಿಲಗೊಳಿಸಿ ಭೇದಿಸಿ ಒಳಗೆ ನುಗ್ಗುವಂತಹ ಸಾಮರ್ಥ್ಯ ಅವನಿಗೆ ಪರಮಾತ್ಮನು ನೀಡುತ್ತಾನೆ. ಯಾಕೆಂದರೆ ಪ್ರಾಣಿಗಳಲ್ಲಿ, ಸಸ್ಯಗಳಲ್ಲಿ ಇರುವ ಸಂಕಟ, ನೋವುಗಳು ಅವುಗಳಿಗೆ ವ್ಯಕ್ತ ಮಾಡಲು ಕಷ್ಟವಾಗುತ್ತದೆ. ಯೋಗಿ ಶ್ರೇಷ್ಠನು ಈ ದಿವ್ಯ ಶಕ್ತಿಯಿಂದ ಪರಶರೀರದ ಒಳಗೆ ಪ್ರವೇಶ ಮಾಡಿ ಅವುಗಳಲ್ಲಿರುವಂತಹ ವೇದನೆಗಳನ್ನು, ಸಂಕಟಗಳನ್ನು ಗುರುತಿಸಿ ಅದನ್ನು ಹೊರಹಾಕಿ ಅವರನ್ನು ಉದ್ಧಾರ ಮಾಡುವಂತಹ ಶಕ್ತಿಯು ಭಗವಂತನು ನೀಡುತ್ತಾನೆ. ಇಲ್ಲಿ ಶೈಥಿಲ್ಯಾತ್, ಬಂಧ ಶೈಥಿಲ್ಯಾತ್ ಅಂದರೆ ಅಡೆತಡೆಗಳನ್ನು ಸಡಿಲಗೊಳಿಸಿ, ಪರಶರೀರಾವೇಶ ಅಂದರೆ ಬೇರೆ ಭೌತಿಕ ಶರೀರ ಅಥವಾ ಪಂಚಕೋಶಗಳಿಂದ ಕೂಡಿರುವಂತಹ ದೇಹದೊಳಗೆ ಪ್ರವೇಶ ಮಾಡುವುದನ್ನು ಪರಶರೀರಾವೇಶ ಎಂದು ಹೇಳಿರುತ್ತಾರೆ. ಸೂತ್ರ 40. ಉದಾನಾಜ್ಜಯಾ ಜಲಪಂಕ ಕಂಟಕಾದಿಶ್ವಸಂಗ ಉತ್ಕ್ರಾಂತಿಶ್ಚ. ಪದಗಳ ವಿಭಾಗ. ಉದಾನ ಜಯಾತ್ ಜಲ, ಪಂಕ ಕಂಟಕಾದಿಷು, ಅಸಂಗ ಉತ್ಕ್ರಾಂತಿ ಚ. ಪದಗಳ ಅರ್ಥ. ಉದಾನ. ಉದಾನ ಎಂದರೆ ಕಂಠ ಪ್ರದೇಶದಲ್ಲಿರುವಂತಹ ಒಂದು ವಿಧವಾದ ಪ್ರಾಣವಾಯು. ಜಯಾತ್ ಅಂದರೆ ಸಂಯಮ ವಿದ್ಯೆಯಿಂದ ಅದನ್ನು ವಶಪಡಿಸಿಕೊಂಡಾಗ. ಜಲ ಅಂದರೆ ನೀರು, ಪಂಕ ಅಂದರೆ ಕೆಸರು, ಕಂಟಕಾದೀಶು ಅಂದರೆ ಮುಳ್ಳುಗಳು, ಅಸಂಗ ಅಂದರೆ ದೂರವಿರುವಂತಹ, ಉತ್ಕ್ರಾಂತಿ ಅಂದರೆ ಗುರುತ್ವಾಕರ್ಷಣೆಯಿಂದ ಮೇಲೆತ್ತುವುದು, ಚ ಅಂದರೆ ಮತ್ತು ಅಥವಾ ಕೂಡ. ಭಾವಾರ್ಥ. ಯೋಗಿ ಶ್ರೇಷ್ಠನು ಉದಾನ ವಾಯುವಿನ ಮೇಲೆ ಸಂಯಮ ವಿದ್ಯೆಯಿಂದ ಎಲ್ಲ ವಿಧಿವಿಧಾನಗಳಿಂದ ಅದನ್ನು ವಶಪಡಿಸಿಕೊಂಡದ್ದೇ ಆದರೆ ಅವನು ಮುಳ್ಳು, ಕೆಸರು, ರಾಡಿ ಇವುಗಳ ಮೇಲೆ ಕಾಲಿಡಲು ಹೆದರುವುದಿಲ್ಲ. ಹಗುರವಾಗಿ ಅದರ ಮೇಲೆ ಕಾಲಿಡಬಹುದಾಗಿದೆ. ಇದರ ಅರ್ಥ ಅವನಿಗೆ ಇಚ್ಛಾಶಕ್ತಿಯು ಹೆಚ್ಚುತ್ತದೆ. ಇಲ್ಲಿ ಕೆಸರು, ಕಂಟಕಗಳು ಅಂದರೆ ಜೀವನದಲ್ಲಿ ಬರುವಂತಹ
ಗಂಡಾಂತರಗಳು ಇವುಗಳನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ಸಾಮರ್ಥ್ಯ ಅವನಿಗೆ ಬರುತ್ತದೆ ಎಂದು ಈ ಸಿದ್ಧಿಯ ಸಮರ್ಥನೆಯಾಗಿದೆ.